ನಮಸ್ಕಾರ ರೀ. ನನ್ನ ಹೆಸರು ಚನ್ನಬಸವ ದೊಡ್ಡೇಶಪ್ಪ ಕಾಮದೇನ್ರಿ. ನಮ್ಮೂರು ಬೇಗೂರು ರೀ. ನಾನು ಡಿಜಿಟಲ್ ಗ್ರೀನ್ ಹಾಗೂ ಬೈಫ್ ಸಂಸ್ಥೆ ಒಳಗೆ ಫೀಲ್ಡ್ ಗೈಡ್ ಆಗಿ ಕೆಲಸ ಮಾಡಕಂತೇನೆ ರೀ. ಇಲ್ಲೊಬ್ರು ರೈತರ ಹಿರಿಬಳ್ಳಿ ಬೇಸಾಯದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ, ಅದಕ್ಕೆ ಬಂದೀವಿ. ನಮಸ್ಕಾರ ರೀ. ನಿಮ್ಮದು ಸ್ವಲ್ಪ ನಮ್ಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ರೀ. ನಾವು ಈರಪ್ಪ ಸಂಗಪ್ಪ ಹುಬ್ಬಳ್ಳಿ, ಸಾಕಿನ ಬೇಗೂರು, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ಒಟ್ಟು ನಮ್ಮದು 18 ಎಕರೆ ಭೂಮಿ. ಇಲ್ಲಿ ಮಾತ್ರ ನಮ್ಮದು 2.5 ಎಕರೆ ಐತಿ. ನಮ್ಮ ಮನೆಯಲ್ಲಿ ನಾವು ಗಂಡ ಹೆಂಡತಿ ಇಬ್ಬರು, ನಮ್ಮ 3 ಮಕ್ಕಳು, ಗಂಡು ಮಕ್ಕಳು. ನಮ್ಮೂರಿ 2 ಎತ್ತು, 1 ಆಕಳ ಹೋರಿ. ಇವತ್ತು ನಿಮಗೆ ಹೀರೆಕಾಯಿ ಹೆಂಗೆ ಬೆಳಿಬೇಕು, ಚಲೋತ್ಯಾಗಿ ಹೆಂಗೆ ಬೆಳಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇವತ್ತು ಹಿರಿ ಬೇಸಾಯ ಮಾಡ್ತೇನೆ ಅಂತ ಹೇಳಿದ್ರಲ್ರಿ, ಅದನ್ನು ಹೆಂಗೆ ಮಾಡ್ತೀರಿ ನೀವು? ಮೊದಲು ರಂಟಿ ಕುಂಟಿಯಿಂದ ಭೂಮಿ ಹದ ಮಾಡ್ತೀವಿ. ಹದ ಮಾಡಿಂದ 2.5 ಫೂಟ್ ಅಗಲ ಇಟ್ಟುಕೊಂಡು ಬೇಕಾದಷ್ಟು ಉದ್ದದಿಂದ ಮಾಡ್ತೀವಿ. ಆ ಬೀಜಕ್ಕೆ 2 ಬೊಗ್ಸಿ ಕೊಟ್ಟಿಗೆ ಗೊಬ್ಬರ, ಒಂದು ಸ್ವಲ್ಪ DAP ಒಗಿತೀವಿ. ಮುಂದಿನ ಕ್ರಮ ಅಂದ್ರೆ ಈಗ 2.5 ಫೂಟದಿಂದ 2 ಬೊಗ್ಸಿ ಕೊಟ್ಟಿಗೆ ಗೊಬ್ಬರ, ಒಂದು ಸ್ವಲ್ಪ DAP ಹಾಕಿ 2.5 ಫೂಟಿಗೆ ಒಂದೊಂದು ಬೀಜ ಹಾಕ್ಕೊಂತ ಒಂದು ತೊಟ್ಟಕ್ಕೂ ಭೂಮಿನ ಮಣ್ಣು ಅದಕ್ಕೆ ಸರಿಸಿ ಅದರ ಮೇಲೆ ಬೀಜ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ತೊಟ್ಟಕ್ಕೂ ಮಣ್ಣು ಹಾಕ್ತೇವೆ. ಮತ್ತು ಅದನ್ನು ಆ ಬೀಜನ ಅರ್ಧ ಇಂಚಿನ ಒಳಗೆ ಹಾಕಬೇಕು, ಅಂದ್ರೆ ಮೊಳಕೆ ಸರಿಯಾಗಿ ಹೊಡಿತೈತಿ. ನೀವೀಗ ಅರ್ಧ ಇಂಚ್ ಬೀಜ ಒಳಗೆ ಅಷ್ಟು ಹಾಕ್ಬೇಕಂತ ಹೇಳಿದ್ರಲ್ರಿ, ಭಾಳಷ್ಟು ಒಳಗೆ ಹಾಕಿದ್ರೆ ಏನಾಗ್ತೈತೆ ರೀ? ನೋಡಮ್ಮ, ಅದು ಅರ್ಧ ಇಂಚಿನ ಮ್ಯಾಲಿದ್ರೆ ಮೊಳಕೆ ಹೊಡಿತೈತಿ. ಕೆಳಗೆ ಹೋದ್ರೆ ಮೊಳಕೆ ಹೊಡ್ಲಂಗೆ ಅಲ್ಲೇ ನಶಿಸಿ ಹೋಗ್ತೈತಿ. ನಾವು ಅಷ್ಟು ಮಾಡೋದ್ರಿಂದ 5 ದಿವಸ 6 ದಿವಸಕ್ಕೆ ಮೊಳಕೆ ಹೊಡೆದು ಬಿಡ್ತೈತಿ. ಆಮೇಲೆ ನಾವು ಅದು 15 ದಿವಸದ ನಂತರ ಕುಂಟಿ ಹೊಡೆದು ಕಳೆ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡ್ತೇವೆ. ನಂತರ 15 ದಿವಸದ ನಂತರ ಅದು ಮೆಳಿಕೆ ಹೊಡೆದು 1 ತಿಂಗಳ ನಂತರ ಬಳ್ಳಿ ಹಬ್ಬಕ್ಕೆ ಚಾಲು ಆಕತಿ, ಕುಡಿ ಸಾಗಿ ಹೋಗ್ತದೆ. ಇಷ್ಟಾದ ನಂತರ ಒಟ್ಟು 1.5 ತಿಂಗಳ ನಂತರ ಹೂ ಬಿಡೋಕೆ ಚಾಲು ಆಗ್ತೈತಿ ಹೀರಿ ಬಳ್ಳಿ. ಈಗ ನಾವು ಹೂ ಬಿಡೋದು ಹೇಳಿದೆ ಅಲ್ವ, ಇಲ್ಲಿಂದ ಮತ್ತು ಹೂ ಬಿಟ್ಟ ನಂತರ ಮತ್ತು 15 ದಿವಸರೊಳಗೆ ಈ ಟೈಪು ಕಾಯಿ ಆಗ್ತಾವ್ರಿ. ಈಗ ಹೂ ಬಿಡೋ ಟೈಮ್ನಾಗ ರೀ ಮತ್ತು ಕಾಯಿ ಆಗೋ ಟೈಮ್ನೊಳಗೆ ರೀ ರೋಗ ಆಮೇಲೆ ಇಂಥವು ಯಾವ ಹುಳ ಅದು ಬಂದ್ರೆ ಏನು ಮಾಡ್ತೀರಿ, ಸ್ವಲ್ಪ ತಿಳಿಸ್ಕೊಡ್ರಿ. ನಾವು ಆ ಟೈಮ್ನಾಗ ಕೃಷಿ ಇಲಾಖೆದಿಂದ ಮಲ್ಟಿಗ್ರೀನು ಅಥವಾ ಬೇರೆ ಔಷಧವರು ಕೃಷಿ ಇಲಾಖೆದವರು ಏನು ಹೇಳ್ತಾರೆ ಅದನ್ನು ತಂದು ಹೊಡಿತೀವಿ ನಾವು. ನೋಡಮ್ಮ, ಈ ಬಿಳಿಚಿಕ್ಕಿ ಬರೋಕೆ ಮ್ಯಾಗ್ನೀಷಿಯಮ್ ಕಡಿಮೆ ಆದ್ರೆ ಬರ್ತೈತಿ. ಈ ಬಿಳಿಚಿಕ್ಕಿಗೆ ನಾವು ಯಾವ ಪ್ಯಾಟಿಯಲ್ಲಿ ಅಗ್ರೋದಲ್ಲಿ ಮಲ್ಟಿಗ್ರೀನು ಇಂಥವು ತಂದು ಹೊಡಿತೀವಿ, ಅಂದ್ರೆ ಗ್ರೀನ್ ಆಗ್ತದೆ. ಈಗ ನೀವು 10 ಗುಂಟೆಗೆ ಹಿರಿಬಳ್ಳಿ ಹಾಕೇನಂತ ಹೇಳಿದ್ರಲ್ರಿ, ಇಳುವರಿ ಎಷ್ಟು ತೊಗೊತೀರಿ ನೀವು? ಸಾಧಾರಣ 10 ಗುಂಟೆಗೆ 1 ವಾರಕ್ಕೆ 2 ಸರಿ ಹರಿದ್ರೂ 100ರಿಂದ 120 kg ಬರ್ತೈತಿ. ಈ ಎಳೆಕಾಯೇ ಮಾರ್ಕೆಟಿಂಗ್ ಇದರಿಂದ ಇದನ್ನು ಹರಿಬೇಕಾಗ್ತೈತಿ. ಬಲ್ತಿದು ಅಲ್ಲಿ ಮಾರ್ಕೆಟಿಂಗ್ ಆಗೋದಿಲ್ಲ. ಇದೇ ಟೈಪ್ 6 ವಾರದ ಮಟ್ಟ ಉತ್ಪನ್ನ ಕೊಡ್ತೈತಿ. ನೋಡುವ, ಈ ಕಾಯಿ 15ರಿಂದ 20 ರೂಪಾಯಿಗೆ 1 kg ಅಂತ ಮಾರ್ತತಿ. ಸಾಧಾರಣ 1 ವಾರಕ್ಕೆ 1500ರಿಂದ 2000 ರೂಪಾಯಿ ಮಟ್ಟ ಉತ್ಪನ್ನ ಆಗ್ಬೋದು. ಈಗ ನೀವು 10 ಗುಂಟೆಗೆ ಅದಕ್ಕೆ ಎಷ್ಟು ಖರ್ಚು ಬರ್ತೈತಿ ರೀ? ನೋಡುವ, ಇದ್ರ ಖರ್ಚು ಈಗ ಕೂಲಿ ಆಳು ಹಚ್ಚೋದಿಲ್ಲ ನಾವು. ಕೂಲಿ ಆಳು ಹಚ್ಚಲಿಕ್ಕಂದ್ರೂ ನಾವು ಮಾಡ್ಲಿಕ್ಕಂದ್ರೂ ಈಗ 1500ರಿಂದ 2000 ರೂಪಾಯಿ ಮಟ್ಟ ಖರ್ಚು ಬರ್ತೈತಿ. ಗೊಬ್ಬರ ಎಣ್ಣೆ ಇದಕ್ಕೆ ಖರ್ಚು 1500ರಿಂದ 2000 ಮಟ್ಟ ಬರ್ತೈತಿ.
ನೋಡುವ ಒಟ್ಟ ಇದು 10 ಗುಂಟೆಗೆ ನಮ್ಗೆ 10ರಿಂದ 15,000 ರೂಪಾಯಿ ಮಟ್ಟ ನಾವು ಉಳಿತಾಯ ಆಕತಿ. ಅದರ ನಮ್ಮದು ಖರ್ಚು ತೆಗೆದು 2,000 ರೂಪಾಯಿ ತೆಗೆದ್ರು ಒಟ್ಟು ನಿವ್ವಳ ಲಾಭ ಒಂದು 13ರಿಂದ 14,000 ರೂಪಾಯಿ ಬರ್ತೈತಿ 3 ತಿಂಗಳಿಗೆ. ಈಗ ನೀವು ಬೀಜ ಅಂಗಡಿ ಒಳಗಿನ ತರ್ತೀರೋ ಅಥವಾ ಮನೆಯಲ್ಲಿ ಇದ್ದಿದ್ದನ್ನು ಹಾಕ್ತೀರಿ? ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡ್ರಿ. ಹಾಂ, ಬೀಜದ ಬಗ್ಗೆ ಕೇಳಿದ್ರಲ್ಲ, ನಾವು ಬೀಜದ ಬಗ್ಗೆ ಹೊರಗಡೆ ಅಂಗಡಿಯಾಗ ತರೋದಿಲ್ಲ, ನಾವೇ ತಯಾರು ಮಾಡ್ತೀವಿ. ಈಗ ನೋಡಾಕತ್ತೀರಲ್ಲ, ಇವು ಬೀಜಕ್ಕಂತ ಬಿಟ್ಟಿದ್ವಿ. ಇವು ಹೈಬ್ರಿಡು ನಾವು ಬೆಳೆಯಂಗಿಲ್ಲ, ಬರೀ ಜವಾರಿ ಅಷ್ಟೇ ಬೆಳಿತೀವಿ ನಾವು. ಇದನ್ನು ಬ್ಯಾಸ್ಗಾಲದಾಗ ಹಾಕ್ತಿರೋ, ಮಳೆಗಾಲದಲ್ಲಿ ಹಾಕ್ತಿರೋ ಅಥವಾ ಚಳಿಗಾಲದಲ್ಲಿ ಹಾಕ್ತಿರೋ? ಸ್ವಲ್ಪ ರೈತರಿಗೆ ತಿಳಿಸ್ಕೊಡ್ರಿ. ಈ ಹಿರಿ ಬೀಜನ ಬೇಕಾದ ಕಾಲದಲ್ಲಿ ಹಾಕ್ಬೋದು. ನೀರಿನ ಅನುಕೂಲತೆ ಇದ್ದಾರು ಬೇಸಿಗೆ ಸತ್ಯಕ್ಕೆ ಮಾಡ್ಬೋದು. ಇದನ್ನು ಇಷ್ಟೆಲ್ಲ ಬೆಳೆದ್ರಲ್ಲ, ಇನ್ನುಳಿದ ರೈತರಿಗೆ ನಿಮ್ಮ ಮಾತು ಸ್ವಲ್ಪ ಹೇಳ್ಕೊಡ್ರಿ. 3 ತಿಂಗಳದಾಗ 15,000 ರೂಪಾಯಿ ಉತ್ಪನ್ನ ಐತೆ ಅಂತಂದ್ರೆ ಇದು ಉಳಿದ ರೈತರು ಮಾಡ್ಬೋದು. ಮನೆಯಲ್ಲೇ ಬೀಜ ತಯಾರಿಸಿದ ಬಗ್ಗೆ ಹೇಳಿದ್ರಿ. ಆಮೇಲೆ ಇದು 2.5 ಫೂಟ್ ಉದ್ದ ರಂಟಿ ಸಾಲು ಹೊಡಿದ್ರ ಬಗ್ಗೆ ಹೇಳಿದ್ರಿ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಬಗ್ಗೆ ಹೇಳಿದ್ರಿ. ಎಷ್ಟು ಇಳುವರಿ ಬರ್ತೈತೆ ಅನ್ನೋದೆಲ್ಲ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೆ ಹಿರಿಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಅದಕ್ಕೆ ನನ್ನ ಪರವಾಗಿ ಹಾಗೂ ಬೈಪ್ ಸಂಸ್ಥೆ ಪರವಾಗಿ, ಆಮೇಲೆ ಡಿಜಿಟಲ್ ಗ್ರೀನ್ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ಈಗ ಅಲ್ಲಿದನ್ನು ಸುರ್ಶೆಟ್ಟಿ ಕೊಪ್ಪದ ಒಂದು ಕ್ಯಾಮ್ರಾ ಐತಲ್ಲ, ಅಲ್ರಿ ಕ್ಯಾಮ್ರಾ ಅಲ್ಲ, ಸ್ಟ್ಯಾಂಡ್ 2 ಇರಲೇಬೇಕು ರೀ.